ಚಾಮರಾಜನಗರದಲ್ಲಿ ಅಭ್ಯಾಸಿ ಟ್ರಸ್ಟ್ ವತಿಯಿಂದ ನಗರದ ಡಾಕ್ಟರ್ ರಾಜ್ಕುಮಾರ್ ಜಿಲ್ಲಾ ರಂಗಮಂದಿರದಲ್ಲಿ ಹಟ್ಟಿ ಹೈಕ್ಲ ಜಗುಲಿ ಮಕ್ಕಳ ಬೇಸಿಗೆ ಶಿಬಿರ ಸಮಾರೋಪ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಶಿಬಿರಾರ್ಥಿಗಳು ಗೀತಗಾಯನ ಪ್ರಸ್ತುತಪಡಿಸಿದರು. ಸಂಗೀತ ಎಂಬುದು ಜ್ಞಾನ, ಇದನ್ನು ಮಕ್ಕಳಿಗೆ ಕಲಿಸುವ ಕಾಳಜಿ ಪೋಷಕರಿಗೆ ಬರಬೇಕು ಅಂತ ಹೆಸರಾಂತ ಜಾನಪದ ಗಾಯಕ ಮಳವಳ್ಳಿ ಮಹದೇವಸ್ವಾಮಿ ಈ ಸಂದರ್ಭದಲ್ಲಿ ಅಭಿಪ್ರಾಯಪಟ್ಟರು. ಏಕತಾರಿ ಬಾರಿಸುವ ಮೂಲಕ ಮಾತನಾಡಿದ ಅವರು, ಸಂಗೀತ ಎಲ್ಲರಿಗೂ ಅಷ್ಟು ಸುಲಭವಾಗಿ ದಕ್ಕುವ ಕಲೆಯಲ್ಲ, ಅದು ಆಸಕ್ತರಿಗೆ ಮಾತ್ರ ಉಳಿಯುತ್ತದೆ. ಇಂದಿನ ಮೊಬೈಲ್ ಭರಾಟೆಯಲ್ಲಿ ಎಲ್ಲಾ ಮಕ್ಕಳನ್ನ ಒಂದುಗೂಡಿಸಿ ಬೇಸಿಗೆ ಶಿಬಿರ ಆಯೋಜಿಸಿ ಅವರಿಗೆ ಕರಕುಶಲತೆ, ನಾಟಕ ಪ್ರದರ್ಶನ ಮಾಡುವ ನಾನಾ ಕಲೆಗಳನ್ನ ಕಲಿಸಿರುವ ಅಭ್ಯಾಸಿ ಟ್ರಸ್ಟ್ ಸಂಸ್ಥಾಪಕರ ಕಾರ್ಯ ಪ್ರಶಂಸನೀಯ ಅಂತ ಹೇಳಿದರು. ಜಾನಪದ ಕಲೆಗಳಿಗೆ ದೇಶೀಯವಾಗಿ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇಡಿಕೆ ಇದೆ. ಕಲಿತ ಹಾಡೇ ಜಾನಪದ ಗಾಯಕರಾಗಿ ಇಂದು ನಾನು ಗುರುತಿಸಲು ಸಾಧ್ಯವಾಯಿತು. ಅಮೆರಿಕ, ಸಿಂಗಾಪುರ್, ದುಬೈನಂತಹ ಹೊರ ದೇಶಗಳಿಗೂ ಸರ್ಕಾರ ಜಾನಪದ ಹಾಡು ಹಾಡಲು ಕಳುಹಿಸಿಕೊಟ್ಟಿತ್ತು. ಮಕ್ಕಳ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಇಂತಹ ಶಿಬಿರಗಳ ಆಯೋಜನೆ ಅವಶ್ಯವಾಗಿದೆ ಎಂದರು. ಈ ಮಕ್ಕಳು ಈವಾಗಲೇ ಸಂಗೀತಕ್ಕೆ ಅವರು ಶ್ರುತಿಬದ್ಧವಾಗಿ ಆಡೋದು ನೋಡಿದ್ರೆ ನನಗೆ ತುಂಬಾನೇ ಖುಷಿ ಆಯಿತು. ಇವರು ಭವಿಷ್ಯದಲ್ಲಿ ಮುಂದೆ ಅವ್ರ ತಾಯಿ ತಂದೆಗಳು ಆದಷ್ಟು ಮಕ್ಕಳು ಕಾಳಜಿ ವಹಿಸಿ ಸಂಗೀತ ಅಭ್ಯಾಸ ಮಾಡಿಸಿ, ಸಂಗೀತ ಕಲಿತವರಿಗೆ ಯಾವ ಕಾಯಿಲೆ ಕಷ್ಟಗಳು ಬರೋದು ಅವ್ರ ತಾಯಿ ತಂದೆಗಳು ಇದೇ ಬೇಸ, ಇದು ಅಡಿಪಾಯ. ಈ ಅಡಿಪಾಯದಲ್ಲಿ ನೀವು ಆದಷ್ಟು ಇಲ್ಲಿ ಗಮನ ಇಟ್ಟು ನೋಡಿದ್ದೀರಾ. ಮಕ್ಕಳನ್ನ ಸಂಗೀತ ಅಭ್ಯಾಸ ಮಾಡಿಸಿ ಅವ್ರ ಜೀವನ ಯಾವ ಥರನಾದ್ರೂ ಅವರು ಸಂಗೀತ ಅಭ್ಯಾಸ ಮಾಡ್ಬೋದು. ಈಗ ನಾವು ಜನಪದ ಗೀತೆಗಳನ್ನು ಆಡ್ತಿದ್ವಿ. ಹಿಂದೆ ಸರ್ಕಾರ ಗುರುತಿಸಿ ಅಮೇರಿಕ, ಲಂಡನ್, ಸಿಂಗಾಪುರ್, ದುಬೈ ಈ ಕಡೆಗಳೆಲ್ಲ ನಮ್ಮನ್ನು ಕಳಿಸಿದ್ರು. ಯಾಕೆ ಈ ಜನಪದ ಸಾಹಿತ್ಯಕ್ಕೆ ಅಷ್ಟು ಮಹತ್ವ ಇದೆ. ಇನ್ನು ಸಿನಿಮಾ ಹಾಡುಗಳು ಆಡಿದ್ರೆ ಸ್ಮಿತಾ ವೇದಿಕೆ ಮೇಲೆ ಆಡ್ತಾರೆ, ಅವ್ರು ದುಡ್ಡಿಸ್ಕೊಂತಾರೆ ಬಂದ್ಬಿಡ್ತಾರೆ. ಜನಪದ ಗೀತೆಗಳು ಆಡಿದ್ರೆ ಸರ್ಕಾರ ಗುರುತಿಸುತ್ತೆ. ನವೆಂಬರ್ 1ನೇ ತಾರೀಕು ಬಂತು ಅಂತಂದ್ರೆ ಇವತ್ತು 5 ಲಕ್ಷ ದುಡ್ಡು ಮಾಡಿದ್ದಾರೆ, 75 ಗ್ರಾಮ್ ಚಿನ್ನ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಅಥವಾ ಮೈಸೂರಿನಲ್ಲಿ 30% ಸೈಟ್ ಕೊಡ್ತಾರೆ. ಕಲಾವಿದರುಗಳಿಗೆ ಯಾರು ಉನ್ನತವಾದಂಥ ಈ ಕಲೆಯನ್ನ ರೂಢಿಗೊಳಿಸ್ಕೊಂಡು ಅದನ್ನು ಉಳಿಸ್ಕೊಂಡಿದ್ದಾರೋ ಅಂತವ್ರಿಗೆ ಸರ್ಕಾರ ಕೊಡ್ತಾ ಇದೆ. ಮಾದೇವ 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 ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಇನ್ನು ಹೆಚ್ಚುವರಿ ಜಿಲ್ಲಾಧಿಕಾರಿ ಗೀತಾ ಹುಡೇದ್ ಒನಕೆ ಕುಟ್ಟುವ ಮೂಲಕ ಸಮಾರೋಪ ಸಮಾರಂಭ ಉದ್ಘಾಟಿಸಿದರು. ನಂತರ ಮಾತನಾಡುತ್ತಾ, ಪೋಷಕರು ತಮ್ಮ ಮಕ್ಕಳನ್ನು ಕೇವಲ ಅಂಕ ಗಳಿಸುವುದಕ್ಕೆ ಮಾತ್ರ ಸೀಮಿತಗೊಳಿಸಬಾರದು. ವ್ಯವಹಾರ ಜ್ಞಾನ ವೃದ್ಧಿಸಿಕೊಳ್ಳಲು, ತಮ್ಮಲ್ಲಿರುವ ವ್ಯಕ್ತಿತ್ವವನ್ನು ಪರಿಪೂರ್ಣವಾಗಿಸಿಕೊಳ್ಳಲು ಇಂತಹ ಬೇಸಿಗೆ ಶಿಬಿರಗಳು ಪೂರಕವಾಗಿವೆ ಎಂದರು. ನಂತರ ಕೋಟಿಗಾನಹಳ್ಳಿ ರಾಮಯ್ಯ ರಚನೆಯ ಒಗಟಿನ ರಾಣಿ ನಾಟಕ ಪ್ರದರ್ಶಿಸಿ ಸಮಾರಂಭಕ್ಕೆ ತೆರೆ ಎಳೆಯಲಾಯಿತು.